ನಮಸ್ಕಾರ ವೀಕ್ಷಕರೇ, ಪಾಕಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರಾತ್ರಿ ಉಳಿದಂಥ ಅನ್ನವನ್ನು ಅದನ್ನು ಪುನಃ ನಾವು ಫ್ರೆಶ್ ಆಗಿ ಅನ್ನದ ಜೊತೆ ಹಾಕಿಬಿಟ್ಟು ಹೇಗೆ ರೈಸನ್ನು ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಈ ತಂಗಳಾಗಿರುವ ಅನ್ನವನ್ನು ತಿನ್ನಲಿಕ್ಕೂ ಆಗಲ್ಲ, ಚೆಲ್ಲಲಿಕ್ಕೂ ಆಗಲ್ಲ. ಚೆಲ್ಲಿದರೆ ವೇಸ್ಟ್ ಆಗುತ್ತೆ, ಸುಮ್ಮನೆ ವೇಸ್ಟ್ ಮಾಡ್ದಂಗೆ ಅನಿಸುತ್ತೆ. ತಿನ್ಬೇಕು ಅನಿಸಿದರೆ ತಣ್ಣಗಿದೆ, ಇದನ್ನು ಹೇಗೆ ತಿನ್ನೋದಪ್ಪ ಅನಿಸುತ್ತೆ. ಸಪ್ರೇಟಾಗಿ ಬಿಸಿ ಮಾಡ್ಕೊಳ್ಳೋಣ ಅಂದರೆ ಎಷ್ಟರ ಒಂದು ಕೆಲಸನೂ ಆಗುತ್ತೆ. ಇವತ್ತು ಫ್ರೆಶ್ ಆಗಿ ಅನ್ನ ಮಾಡಿಕೊಂಡಾಗಲೂ ಅದ್ರ ಜೊತೆಗೆ ಈ ಒಂದು ಉಳಿದಂಥ ಅನ್ನವನ್ನು ಹಾಕಿ ನಾವು ಅದನ್ನು ರೈಸ್ ಮಾಡಿಕೊಂಡಾಗ ಎರಡು ಅನ್ನ ಮಿಕ್ಸ್ ಆಗಿ ಸಪ್ರೇಟಾಗಿರುವ ರೈಸನ್ನು ಕೂಡ ಒಟ್ಟಿಗೆ ಒಂದೇ ಪಾತ್ರೆಯಲ್ಲಿ ಬಿಸಿ ಮಾಡ್ಕೊಳ್ಬೋದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಈಗ ನಾನಿಲ್ಲಿ ತೋರಿಸ್ತಾ ಇರುವ ವಿಡಿಯೋದಲ್ಲಿ ಸ್ವಲ್ಪ ಅನ್ನ ಮಿಕ್ಕಿದೆ, ರಾತ್ರಿ ಉಳಿದ ಅನ್ನವನ್ನು ತೋರಿಸ್ತಾ ಇದ್ದೆ. ಅದನ್ನು ಇವತ್ತು ನಾನು ಬಿಸಿ ಫ್ರೆಶ್ ಆಗಿ ರೈಸ್ ಮಾಡಿಕೊಂಡ ರೈಸಿಗೆ ಸೇರಿಸ್ಬಿಟ್ಟು ಅದನ್ನು ಅನ್ನವನ್ನು ಮಾಡ್ಕೊಳ್ತಾ ಇರೋದು. ಹೇಗೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು. ಈ ರೀತಿ ಅನ್ನ ಮಿಕ್ಕಿದಾಗ ಅದನ್ನು ಶುಗರ್ ಇದ್ದಾಗೆಲ್ಲ ತಿನ್ನಲಿಕ್ಕಾಗಲ್ಲ, ಶುಗರ್ ಜಾಸ್ತಿ ಆಗುತ್ತಂತಾರೆ. ತಂಗಳನ್ನ ತಿನ್ನಬಾರ್ದು. ಬಿಸಿ ಮಾಡೋಣ ಅಂದರೆ ಎಷ್ಟೋ ಒಂದು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಅದ್ರ ಬದಲಿಗೆ ಒಟ್ಟಿಗೆ ನಾವು ಇವತ್ತು ರೈಸ್ ಮಾಡಬೇಕಾಗಲೇ ಈ ಒಂದು ರೈಸನ್ನು ಕೂಡ ವೇಸ್ಟ್ ಮಾಡದೇ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ರೈಸನ್ನು ಈಗ ಮಿಕ್ಕಿದೆ, ಇದು ಮಿಕ್ಕಿರುವ ರೈಸ್, ಇದು ರಾತ್ರಿ ಉಳಿದಂಥ ರೈಸು. ಇಷ್ಟು ರೈಸು ಉಳಿದಿದೆ. ಇದನ್ನು ನಾನೀಗ ಅದನ್ನು ಹೇಗೆ ಬಿಸಿ ಮಾಡ್ಕೊಳ್ಳೋದು ಅಥವಾ ತಂಗಳು ತಿನ್ನಲಿಕ್ಕೆ ಆಗಲ್ಲ ಅನ್ನುವಾಗ ಹೇಗೆ ಅದನ್ನು ಫ್ರೆಶ್ ಆಗಿ ರೈಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಈಗ ನೋಡೋಣ ಬನ್ನಿ. ನೋಡಿ, ಇಷ್ಟು ರೈಸ್ ಉಳಿದಿರುತ್ತೆ. ಇದನ್ನು ರಾತ್ರಿಯೇ ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಇಟ್ಟರೂ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿ ಅದನ್ನು ರಾತ್ರಿಯೇ ಇಟ್ಕೊಳ್ಳೋದು. ಬೆಳಿಗ್ಗೆ ಅದನ್ನು ಮತ್ತೆ ನಾವು ಆ ನೀರನ್ನು ಈ ಥರ ಕೈಯಲ್ಲಿ ಸ್ವಲ್ಪ ಅದು ಗಟ್ಟಿಯಾಗಿರುತ್ತಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ತೆಗೆದುಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಕೈಯಲ್ಲಿ ಫ್ರೆಶ್ ಮಾಡ್ಕೊಳ್ಬೇಕು, ತುಂಬ ಅಲ್ಲ ಮಾಡಿ ಆ ನೀರನ್ನು ಚೆಲ್ಲಬೇಕು. ಈಗ ನಾನೀಗ ರೈಸ್ ಮಾಡ್ತಾ ಇರೋದು, ನನಗಿವತ್ತು ಎಷ್ಟು ರೈಸ್ ಬೇಕು ಅಷ್ಟನ್ನು ಮಾಡ್ತಾಯಿದ್ದೆ. 2 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೆ ಕುಕ್ಕರಲ್ಲಿ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕು. ನಮಗೆ ಒಂದು 2-3 ಸಲ ವಾಶ್ ಮಾಡಿಕೊಂಡು 2 ಗ್ಲಾಸ್ ರೈಸಿಗೆ ನಾನು 4 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಳ್ತೇನೆ. ಈಗ ಮಾಮೂಲಿ ಎಷ್ಟು ಹಾಕಬೇಕು ಅಷ್ಟು ಹಾಕ್ಕೊಳ್ಳೋದು. ಆನಂತರ ಈ ರೈಸಿಗೆ ಎಷ್ಟು ನೀರು ಹಾಕಬೇಕಂತ ಹೇಳ್ತೇನೆ ನಾನು. ಇವಾಗ 4 ಗ್ಲಾಸ್ ನೀರನ್ನು ಹಾಕ್ಕೊಂಡು ಈಗ ನಾನು ಉಳಿದಂಥ ರೈಸನ್ನು ನಾನು ತೊಳೆದು ಅದನ್ನು ಹಾಕ್ಕೊಳ್ತೇನೆ. ಈಗ 4 ಗ್ಲಾಸ್ ನೀರನ್ನು ಹಾಕಿದ್ದಾಗಿದೆ. ಇವಾಗ ಅಕ್ಕಿಯನ್ನು ತೊಳೆದು 2 ಗ್ಲಾಸು ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೆ. ಇವಾಗ ಈ ಒಂದು ಅನ್ನವನ್ನು ಮತ್ತೆ ನಾವು ಚೆನ್ನಾಗಿ ಹಿಂಡ್ಕೊಳ್ಬೇಕು ಕೈಯಲ್ಲಿ. ಈ ರೀತಿ ಹಿಂಡಿ ಆ ಅಕ್ಕಿಯ ಜೊತೆಗೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನು ಹಿಂಡಬೇಕು. ನೀರು ಹೋಗುವ ಹಾಗೆ ಅದನ್ನು ಈ ರೀತಿ ಹಿಂಡ್ಕೊಳ್ಬೇಕಾಗತ್ತೆ. ಒಂದು ಕೈಯಲ್ಲಿ ಆಗಲಿಲ್ಲ ಅಂದರೆ 2 ಕೈಯಲ್ಲಿ ತೆಗೆದುಬಿಟ್ಟು ಈ ರೀತಿ ಚೆನ್ನಾಗಿ ಅದನ್ನು ಹಿಂಡಿಬಿಟ್ಟು ಕುಕ್ಕರಿಗೆ ಹಾಕ್ಕೊಳ್ಬೇಕು. ಈ ರೀತಿ ಹಿಂಡಿ ಹಾಕೋದ್ರಿಂದ ಅದರಲ್ಲಿರುವ ನೀರಿನ ಅಂಶ ಹೋಗುತ್ತೆ. ಈ ರೈಸಿನ ಜೊತೆ ಅದನ್ನು ಚೆನ್ನಾಗಿ ಬೆರೆಯುತ್ತೆ. ಇಲ್ಲಾಂದರೆ ನೀರಾಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಆ ನೀರನ್ನು ಕಂಪ್ಲೀಟಾಗಿ ನಾವು ತೆಗೆದುಕೊಳ್ಬೇಕು. ಈಗ ಎಲ್ಲ ಅನ್ನವನ್ನು ನಾನು ಮೊದಲೇ ನಾನು ರೈಸ್ ಹಾಕಿಟ್ಟಂಥ ಕುಕ್ಕರಿಗೆ ಹಾಕಿದ್ದೆ. ಈಗ ಅಕ್ಕಿ ಮತ್ತು ಅನ್ನವನ್ನು ಚೆನ್ನಾಗಿ ಮೇಲೆ ಕೆಳಗೆ ಒಂದು ಸಲ ಮಾಡಿಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದನ್ನು ಒಲೆ ಮೇಲಿಟ್ಟು ಪುನಃ ರೈಸ್ ಮಾಡ್ಕೊಳ್ಳೋಣ. ಇವಾಗ ನಾನೀಗ ಇದಕ್ಕೆ ಅನ್ನ ಹಾಕಿದಂಥ ಇದಕ್ಕೆ ನಾನೀಗ ಒಂದು 1/4 ಲೋಟ ಆಗುವಷ್ಟು ನೀರನ್ನು ಹಾಕ್ತಾ ಇರೋದು. ಮೊದಲೇ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿದ್ದೆ. ಈಗ ಅನ್ನ ಹಾಕಿದ್ದೆ ಅಲ್ಲ, ಅದಕ್ಕೆ ನಾನು ಒಂದು 1/4 ಗ್ಲಾಸ್ ಆಗುವಷ್ಟು ನೀರನ್ನು ಎಕ್ಸ್ಟ್ರಾ ಹಾಕಿದ್ದೆ. 1 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕಿದ್ದೆ. ತೆಂಗಿನೆಣ್ಣೆ ಹಾಕೋದ್ರಿಂದ ಬಿಡು ಆಗಿ ರೈಸ್ ಚೆನ್ನಾಗಿ ಬರುತ್ತೆ. ಇದನ್ನು ಮಾಮೂಲಿ ಈಗ 3 ವಿಸಿಲ್ ಮಾಡಿಕೊಂಡ್ರೆ ಆಯಿತು. ನೋಡಿ, 3 ವಿಸಿಲ್ ಆದ ನಂತರ ಕುಕ್ಕರ್ ತಣ್ಣಗಾದ ಮೇಲೆ ನಾನು ಕುಕ್ಕರನ್ನು ಬಾಯನ್ನು ತೆಗೆದು ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂದರೆ ಸ್ವಲ್ಪನೂ ಗಂಜಿ ಆಗಲಿಲ್ಲ, ಏನಿಲ್ಲ.
ತುಂಬ ಚೆನ್ನಾಗಿ ಉದುರಾಗಿ ಬಂದಿದೆ ಈ ರೈಸ್ ಕೂಡ. ಇದೇ ರೀತಿ ಉಳಿದಂಥ ರೈಸನ್ನು ನಾವು ಮಾಡಿಕೊಂಡ್ರೆ ಫ್ರೆಶ್ ಆಗಿರುವ ರೈಸ್ ಊಟ ಮಾಡ್ದಂಗೂ ಅನಿಸುತ್ತೆ. ಎರಡೆರಡು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡೋದು ತಪ್ಪುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಈ ರೀತಿ ಮಾಡಿಕೊಂಡು ಮೇಲೆ ಕೆಳಗೆ ಒಂದು ಸಲ ಅನ್ನವನ್ನು ಸೌಟಲ್ಲಿ ಮಾಡಿಕೊಂಡು ಅದನ್ನು ಸರ್ವ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲಿ ಎಷ್ಟು ಸಿಂಪಲ್ಲಾಗಿ ಉಳಿದಂಥ ರೈಸನ್ನು ಇವತ್ತಿನ ರೈಸಿನ ಜೊತೆಗೆ ಹಾಕಿ ಫ್ರೆಶ್ ಆಗಿ ರೈಸನ್ನು ಮಾಡ್ಕೊಳ್ಳೋದು ಅನ್ನೋದನ್ನು. ಥ್ಯಾಂಕ್ ಯು.